ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಈ ಒಂದು ಚಾನಲ್ನ ಉದ್ದೇಶ ಸಿಂಗಲ್ ಆಗಿರ್ತಕ್ಕಂತಹ ಹುಡುಗರಿಗೆ ಒಂದು ಹುಡುಗಿಯ ಜೊತೆ ವಿವಾಹ ಮಾಡುವಂಥ ಒಂದು ಪ್ರೊಫೈಲ್ ಆಗಿರುತ್ತೆ. ಸೊ ಅಷ್ಟಕ್ಕೂ ನಮಗೆ ಇವತ್ತು ಮಾಹಿತಿ ಕಳಿಸಿರೋದು ಪ್ರಸ್ತುತ ರೂಪಶ್ರೀ ಒಂದು ಕಾಟಕನಹಳ್ಳಿ ಅಂತ ಊರು, ಹೆಸರು ರೂಪಶ್ರೀ ಎಸ್. ವಯಸ್ಸು ನೋಡೋದಾದರೆ ಈಕೆದು 25 ವರ್ಷ, ಇವಾಗ ಪ್ಲಸ್ ನಡೀತಾ ಇದೆ. ಒಂದು ಕನ್ನಡ ಮತ್ತು ಇಂಗ್ಲೀಷ್ ಮಾತಾಡಬಲ್ಲಂತಹ ಒಬ್ಬ ಹುಡುಗಿಯಾಗಿದ್ದಾರೆ ಈಕೆ. ಆ್ಯಂಡ್ ಅಫ್ಕೋರ್ಸ್ ಬಂದ್ಬಿಟ್ಟು ಇವರ ತಂದೆಯವರು ಒಬ್ಬ ಒಳ್ಳೆಯ ಕುರಿ ಸಾಗಾಣಿಕೆಯಲ್ಲಿ ಹೆಚ್ಚಿನ ಮೀನುಗಾರಿಕೆ ಜೊತೆಗೆ ಒಂದು ವ್ಯವಸಾಯದಲ್ಲಿ ಹೆಚ್ಚಿನ ಒಂದು ಜ್ಞಾನ ಹೊಂದಿರತಕ್ಕಂಥದ್ದು ಈ ಒಂದು ತಂದೆಯವರು. ಊರು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆಯ ಚಳ್ಳಗೇರಿ ಅಂತ ಒಂದು ಊರಿನಲ್ಲಿ ವಾಸವಾಗಿರೋದು. ಪ್ರಸ್ತುತ ಸದ್ಯಕ್ಕೆ ಉದ್ಯೋಗ ಏನೂ ಇಲ್ಲ, ಮನೆಯಲ್ಲಿ ಇವರ ಕುರಿ ಸಾಗಾಣಿಕೆ ಒಂದು ವ್ಯವಸಾಯದಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಈಕೆ. ಅಷ್ಟಕ್ಕೂ ಈ ಒಂದು ಹುಡುಗಿಯ ಸ್ವಭಾವ ಸ್ವಲ್ಪ ಜಿದ್ದಿಗೆ ಮತ್ತು ಹೃದಯಕ್ಕೆ ಮಿಡಿಯುವಂತಹ ಒಬ್ಬ ಹೃದಯವಂತ ಹುಡುಗಿ ಆಗಿರೋದು. ಅಂದರೆ ಯಾವ ರೀತಿಯಲ್ಲಿ ಒಂದು ಹುಡುಗನ್ನ ಅಟ್ರಾಕ್ಷನ್ ಆಗಿ ಮಾಡ್ಕೋಬೇಕು, ಅವನ ಜೊತೆ ಯಾವ ರೀತಿಯ ಸಂಬಂಧನ ಬೆಳೆಸ್ಕೊಳ್ಬೇಕು ಅನ್ನೋದರಲ್ಲಿ ಎತ್ತಿದ ಕೈಯಾಗಿರ್ತಕ್ಕಂಥ ರೂಪಶ್ರೀ ಕಾಟಕನಹಳ್ಳಿ ಅಂತ ಹುಡುಗಿ. ಇವರ ತಾಯಿಯವರು ಗೃಹಿಣಿ. ಒಬ್ಬ ತಮ್ಮ ಏನಿದ್ದಾನೆ ಅವನು 5ನೇ ತರಗತಿ ಓದ್ತಾ ಇದ್ದಾನೆ ಅಂತ ಹೇಳಿದರು. ಮೊದಲನೇ ಮಗಳು ಈ ಒಂದು ರೂಪಶ್ರೀ, 2ನೇದು ತಮ್ಮ ರಾಹುಲ್ ಆಗಿರೋದು. ಆ್ಯಂಡ್ ಈಕೆಗೆ ಬೇಕಾಗಿರ್ತಕ್ಕಂತಹ ವರ ಅಂದರೆ ಹುಡುಗ ಯಾವ ರೀತಿಯಲ್ಲಿ ಇರಬೇಕು, 1ನೇ ಪಾಯಿಂಟು ಮನೆ ಕುಟುಂಬ ನೋಡಿಕೊಳ್ಳುವಂತಹ ಒಬ್ಬ ಹುಡುಗ. ಅಂದರೆ ಪ್ರಸ್ತುತ ನಿಮ್ಮ ಮನೆ ಅಥವಾ ಮದುವೆ ಆದ ನಂತರ ಅವರ ಮನೆ ಎಲ್ಲವನ್ನೂ ಕೂಡ ಚೆನ್ನಾಗಿ ನೋಡಿಕೊಂಡು ಹೋಗುವಂತಹ ಒಬ್ಬ ಹುಡುಗ ಆಗಿರಬೇಕಂತೆ. ನಮ್ಮ ತಂದೆ ತಾಯಿಯನ್ನು ಗೌರವದಿಂದ ನೋಡ್ಕೊಳ್ಬೇಕು ಅಂತ ಇರಬೇಕು, ಅದು 2ನೇ ಪಾಯಿಂಟು. ಅಂದರೆ ಇವರ ತಂದೆ ತಾಯಿಯವರು ಅಂತಂದರೆ ನಿಮ್ಮ ಪ್ರಯಾರಿಟಿ ಯಾವ ರೀತಿಯ ಈ ಒಂದು ಹುಡುಗಿಗೆ ಮತ್ತು ಇವರ ಕುಟುಂಬಕ್ಕೆ ಕೊಡ್ತೀರೋ ಅದೇ ರೀತಿಯಲ್ಲಿ ಕೂಡ ನೀವು ಇವರ ಗೌರವದಿಂದ ಇವರ ತಂದೆ ತಾಯಿಯನ್ನು ನೋಡ್ಕೊಂಡು ಹೋಗಬೇಕಂತೆ. ಸ್ವಂತ ಮನೆ ಇರಬೇಕು ಅಥವಾ ಫ್ಯೂಚರ್ಸ್ನಲ್ಲಿ ಗುರಿ ಮಾಡಿಕೊಂಡಿರಬೇಕು. ಅಂದರೆ ಇವಾಗ ಮದುವೆಗೂ ಮುನ್ನ ಮನೆ ಇಲ್ಲ ನಿಮಗೆ, ಬಟ್ ಫ್ಯಾಮಿಲಿ ಸ್ಟ್ರಾಂಗ್ ಆಗಿದ್ದೀವಿ ಅಂತ ನನಗೆ ಡಿಪೆಂಡ್ ಆಗಿ ಮಾಡಿ ನಂತರ ಫ್ಯೂಚರಲ್ಲಿ ಒಳ್ಳೆಯ ಮನೆ ನಿಮ್ಮ ಹತ್ರ ಇರಬೇಕು, ಕಾರು ಬೈಕು ಓಡಿಸೋದಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಡಿಪೆಂಡ್ ಆಗಿರಬಾರ್ದು ಯಾರ ಮೇಲೇನೋ ಅಂತ ಹೇಳಿದ್ದಾರೆ. ನಿಮ್ಮ ಸ್ವಂತದಾಗಿರ್ತಕ್ಕಂಥ ಕಾಯಕ, ಸ್ವಂತದಾಗಿರ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗಬೇಕು, ಯಾರ ಮೇಲೆ ಕೂಡ ಡಿಪೆಂಡ್ ಆಗಿರಬಾರ್ದು. ಕನಿಷ್ಠ ಓದಿರಬೇಕು, PUC ಆರ್ ಡಿಗ್ರಿ ಆದರೂ ಮುಗ್ದಿರಬೇಕು. ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ರೆಗ್ಯುಲರ್ ಇನ್ಕಮ್ ಬರ್ತಕ್ಕಂಥ ಒಂದು ಕೆಲಸ ಮಾಡಬೇಕು, ಕೆಟ್ಟ ಚಟ ಇರಬಾರ್ದು ಅಂತ ಹೇಳಿದ್ದಾರೆ. ಈ ಪಾಯಿಂಟ್ಗಳನ್ನು ಫಾಲೋಅಪ್ ಮಾಡ್ಕೊಂಡು ಹೋಗುವಂತಹ ಒಬ್ಬ ಒಳ್ಳೆಯ ಯುವಕ ಇದ್ದರೆ ಕೆಳಗಡೆ DM Gmail ID ಕೊಟ್ಟಿದ್ದೇವೆ ಈಕೆದು, ಅಲ್ಲಿಗೆ ಮೇಲ್ ಮಾಡುವ ಮುಖಾಂತರ ಈಕೆ ನಿಮಗೆ ಇಷ್ಟ ಆಗಿದ್ರು ಇಲ್ವೋ ಅಂತ ನೀವು ತಿಳ್ಕೊಳ್ಬೋದು, ಅದು ಫಾಸ್ಟಾಗಿ. ಬಟ್ ಮೇಲ್ ಮಾಡಿದಾಗ ಪ್ರಸ್ತುತ ನಿಮ್ಮ ಫೋಟೋ ಮತ್ತು ನಿಮ್ಮ ಬಯೋಡಾಟಾ ಎಲ್ಲವನ್ನು ಕೂಡ ಅವ್ರಿಗೆ ಕಳಿಸ್ಬೇಕು. ಸೊ ಕಳಿಸಿದ ತಕ್ಷಣ ಮಾತ್ರ ಆಕೆ ಎಲ್ಲವನ್ನು ಚೆಕ್ ಮಾಡಿ ನಿಮಗೆ ಅವರು ಇಷ್ಟ ಆಗಿದ್ದರಿಲ್ವೋ ಅಂತ Gmailಲ್ಲೇ ಮೆಸೇಜ್ ಮಾಡ್ತಾರೆ. ಸೊ ಇವಾಗ ನೀವೆಲ್ಲ ಡೀಟೇಲ್ಸ್ಗಳನ್ನು ಸೆಂಡ್ ಮಾಡಿರ್ತೀರ, ಬಟ್ ಆಕೆಗೆ ಇಷ್ಟ ಆಗಿದೆ ಇಲ್ವೋ ಅಂತ ತಿಳ್ಕೊಳ್ಳೋದು ಹೆಂಗೆ ಅಂತ ನಿಮ್ಮ ತಲೆಯಲ್ಲಿ ಒಂದು ಹುಳ ಬಿಟ್ಕೊಂಡಿರ್ಬೋದು ನೀವು. ಬಟ್ ಹೆಂಗೆ ತಿಳ್ಕೊಳ್ಳೋದು ಅಂದರೆ, ನೀವು ಕಳಿಸಿರ್ತಕ್ಕಂಥ ಡೀಟೇಲ್ಸ್ಗಳಿಗೆ 2 ಅಥವಾ 3 ದಿನ ಲೇಟಾಗಿ ರಿಪ್ಲೈ ಬರಲಿಲ್ಲ ಅಂತಂದರೆ ಥಿಂಕ್ ಮಾಡಿ ಅವರಿಗೆ ನೀವು ಇಷ್ಟ ಆಗಿಲ್ಲ ಅಂತ. ಸೊ ಮತ್ತೊಬ್ಬರಿಗೆ ಟ್ರೈ ಮಾಡೋದು ಬೆಟರ್. ಈ ಒಂದು ಕಾರ್ ಏನು ನೋಡ್ತಿದ್ರಾ, ಇದು ಅವ್ರ ಹತ್ರ ಇದೆ ಅಂತೆ ನೋಡಿ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಒಂದು ಎಕ್ಸ್ಟ್ರಾಡಿನರಿ ಕಾರ್ ಅಂತೆ. ಇದು 1956 CCಯ ಒಂದು ಗಾಡಿ, ಡೀಸೆಲ್ ವೇರಿಯಂಟು. ಇದರ ಟಾಪ್ ಸ್ಪೀಡ್ ಬಂದರೆ 190 ಕಿಲೋಮೀಟರ್ನ ಟಾಪ್ ಸ್ಪೀಡ್ ಹೊಂದಿರತಕ್ಕಂತಹ ಗಾಡಿ. ಮೈಲೇಜಿಂಗ್ ಬಂದರೆ 15ರಿಂದ 16 ಮೈಲೇಜಿಂಗ್ ಕೊಡ್ತಕ್ಕಂಥದ್ದು. ಮತ್ತು ಒಳಗಡೆ ಸೀಟು ಬಂದುಬಿಟ್ಟು 7 ಸೀಟ್ಗಳು ಇದರಲ್ಲಿ ಆ್ಯಕ್ಟಿವ್ ಇದೆ ಸ್ನೇಹಿತರೆ. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಕಲರಲ್ಲಿ. ಅಂದರೆ ಅವ್ರ ಹತ್ರ ಇದೆ, ಬಟ್ ಇದೆ ಅಂತಂದರೆ ನಾವು ಏನಕ್ಕೆ ತೋರಿಸ್ಬೇಕು. ಸೊ ವರದಕ್ಷಿಣೆ ಏನೆಲ್ಲ ಕೊಡ್ತಾರೆ ಅನ್ನೋದು ಮ್ಯಾಟ್ರ್ ಆಗೋಲ್ಲ, ಅವ್ರ ಹತ್ರ ಆಸ್ತಿ ಎಷ್ಟಿದೆ ಅಂತ ಮ್ಯಾಟ್ರ್ ಆಗುತ್ತೆ. ಅದರ ಮೇಲ್ಗಡೆ ನಮಗೆ ಅವರು ಯಾವ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಒಳ್ಳೆಯ ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಇರತಕ್ಕಂಥ ಗುಡ್ ಕಾರ್ ಇದೆ, ಒಂದು ಮನೆ ಇದೆ. ಕುರಿ ಸಾಗಾಣಿಕೆಯಲ್ಲಿ ಒಂದು ವ್ಯವಸಾಯದಿಕ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಅರ್ಥಗರ್ಭಿತವಾಗ ವ್ಯವಸ್ಥಾಪಿಕ ಆಗಿರ್ತಕ್ಕಂತಹ ಕುಟುಂಬ, ಜೊತೆಗೆ ಅವರ ಫ್ಯಾಮ್ಲಿ ಮತ್ತು ಇಂಟರ್ನ್ಶಿಪ್ಪಲ್ಲಿ ಬಂದಿರತಕ್ಕಂತಹ ಅವರ ತಮ್ಮ ಏನಿದ್ದಾನೆ ಅವನು ಬಂದುಬಿಟ್ಟು ಶಾಲೆಯಲ್ಲಿ ಇವಾಗ PUC ಮುಗಿಸಿ ನಂತರ ಒಬ್ಬ ಒಳ್ಳೆಯ ಡಾಕ್ಟರ್ ಮಾಡುವಂಥ ಉದ್ದೇಶ ಹೊಂದಿರತಕ್ಕಂಥ ಫ್ಯಾಮ್ಲಿ ಇದು.
ಸೊ ಗಾಡಿ ಹೆಂಗಿದೆ ಅಂದರೆ ಈ ರೀತಿ ಕಾಣಿಸುತ್ತೆ. ಒಂದು ಸಖತ್ತಾಗಿರ್ತಕ್ಕಂತಹ ಸ್ಟೇರಿಂಗು. ಅಂದರೆ ಆಕೆ ಕಾರು ಓಡಿಸೋದಕ್ಕೆ ಬರಲ್ಲ, ಅವರ ತಂದೆಯವ್ರಿಗೆ ಬರುತ್ತೆ. ಅದು ಬಿಟ್ಟರೆ ಒಬ್ಬ ಡ್ರೈವರ್ಗೆ ಬರುತ್ತೆ. ಬಹುಶಃ ನಿಮಗೆ ಇದು ಕೊಡುವಂತಹ ಉದ್ದೇಶ ಹೊಂದಿದ್ದಾರೋ ಅಥವಾ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ಮೈಂಡ್ ಸೆಟ್ ಹೆಂಗಂದರೆ, ಸೊ ನಾನು ಇಷ್ಟಪಡುವಂತಹ ಹುಡುಗನೇ ಆಗಿರಲಿ ಅಥವಾ ಹುಡುಗಿನೇ ಆಗಿರಲಿ, ನನ್ನ ಕಡೆ ಏನಾಗುತ್ತೋ ಅದನ್ನು ಕೊಡುವಂಥ ಒಂದು ಮನೋಭಾವನೆ ಹೊಂದಿರತಕ್ಕಂಥದ್ದು. ಗಾಡಿಯ ಒಂದು ಸ್ಟೇರಿಂಗು ಮತ್ತು ಗೇರ್ ಸಿಸ್ಟಮ್ ಮತ್ತು ಕಂಫರ್ಟಬಲ್ ಸೀಟ್ ಸಿಸ್ಟಮ್ನ ನೋಡ್ತಾ ಇದ್ದೀರಾ. ಸಖತ್ತಾಗಿದೆ, ನೀವು ಕೂಡ ನೋಡಿ. ಆ್ಯಂಡ್ ಆ್ಯಬ್ಸಲ್ಯೂಟ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಅನಿಸಿದರೆ ಜಿಮೇಲ್ನಲ್ಲಿ ನಿಮ್ಮ ಬಯೋಡಾಟಾಗಳನ್ನು ಅವರಿಗೆ ಕಳಿಸಿಕೊಡಿ. ಆ್ಯಂಡ್ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಮಾಹಿತಿಗಳನ್ನು ಕಳ್ಸೋಕ್ಕೆ ಹೋಗ್ಬಿಡಿ. ಮತ್ತೊಂದು ಪ್ರೊಫೈಲ್ಗೆ ಟ್ರೈ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ.